ಈ ವಿಡಿಯೋನ ನಾನು ಮೊದಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇ ಟಿ ಎಫ್ ಅಂದರೆ ಏನು, ಇ ಟಿ ಎಫಲ್ಲಿ ಯಾವ ಟೈಪ್ಸ್ ಇ ಟಿ ಎಫ್ ಬರುತ್ತೆ, ಇ ಟಿ ಎಫ್ನ ನಾವೇ ಸೆಲೆಕ್ಟ್ ಮಾಡಬೇಕು, ಗ್ಲೋಬಲ್ ಇ ಟಿ ಎಫ್ ಅಂದರೆ ಏನು, ಇಂಡಿಯನ್ ಇ ಟಿ ಎಫ್ ಅಂದರೆ ಏನು ಅಂತ ನಿಮಗೆ ಮೊದಲು ಇ ಟಿ ಎಫ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟು ಆಮೇಲೆ ಇ ಟಿ ಎಫ್ ಸ್ಟ್ರಾಟಜಿ ಬಗ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ. ಆದರೆ ನೀವು ಲಾಸ್ಟ್ ವೀಡಿಯೋದಲ್ಲೇ ಕಮೆಂಟ್ ಮಾಡಿದ್ರಿ ಇ ಟಿ ಎಫಲ್ಲಿ ಹೇಗೆ ಜಾಸ್ತಿ ದುಡ್ಡು ಮಾಡುವಂಥ ಒಂದು ಸ್ಟ್ರಾಟಜಿ ಹೇಳ್ಕೊಡಿ ಅಂತ. ಅದಕ್ಕೋಸ್ಕರ ನಾನು ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಮುಂಚೆ ಏನಾದರೂ ಮಾಡಿರೋ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಮೊದಲು ಆ ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋಗೆ ಬನ್ನಿ. ಇಲ್ಲಾಂದರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ನಾನು ಇ ಟಿ ಎಫ್ ಬಗ್ಗೆ 3 ವಿಡಿಯೋ ಮಾಡಿದ್ದೀನಿ, ಆ 3 ವಿಡಿಯೋ ನೋಡಿ ಆಮೇಲೆ ಈ ವಿಡಿಯೋಗೆ ಬನ್ನಿ. ಈ ವಿಡಿಯೋದಲ್ಲಿ ನಾನು ಇ ಟಿ ಎಫಲ್ಲಿ ಹೇಗೆ ದುಡ್ಡು ಮಾಡೋದಕ್ಕೆ ಒಂದು ಬೆಸ್ಟ್ ಸ್ಟ್ರಾಟಜಿ ಇದೆ, ಆ ಸ್ಟ್ರಾಟಜಿನ ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ಇದನ್ನು ಹೇಳೋದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾನು ಕೂಡ ಈ ಸ್ಟ್ರಾಟಜಿನ ಯೂಸ್ ಮಾಡ್ತೀನಿ, ನನಗೆ ಕೂಡ ಈ ಸ್ಟ್ರಾಟಜಿಯಿಂದ ಬೆನಿಫಿಟ್ ಆಗಿದೆ. ಅದಕ್ಕೋಸ್ಕರ ನಿಮಗೂ ಹೇಳ್ತೀನಿ, ನೀವು ಕೂಡ ಬೆನಿಫಿಟ್ ತೊಗೊಳ್ಳಿ ಮತ್ತು ನೀವು ಕೂಡ ಕಲಿತು ಇನ್ವೆಸ್ಟ್ಮೆಂಟ್ ಮಾಡಿ. ಸುಮ್ಮನೆ ನಾನು ಹೇಳಿದ್ದೀನಿ ಅಂತ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ನೀವು ಈ ಸ್ಟ್ರಾಟಜಿನ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಈ ಸ್ಟ್ರಾಟಜಿನ ಹೇಳೋಕ್ಕೂ ಮುಂಚೆ ಮೊದಲು ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಮಾರ್ಕೆಟು ವಾರದಲ್ಲಿ ಎಷ್ಟು ದಿನ ಓಪನ್ ಇರುತ್ತೆ? ನೀವು ಹೇಳ್ತೀರಾ 5 ದಿನ ಓಪನ್ ಇರುತ್ತೆ, ಅಂದರೆ ಮಂಡೇ ಟು ಫ್ರೈಡೇ ಮಾರ್ಕೆಟ್ ಓಪನ್ ಇರುತ್ತೆ. ವಾರದಲ್ಲಿ 5 ದಿನ ಅಂದರೆ ತಿಂಗಳಿಗೆ ಎಷ್ಟಾಯಿತು? 20 ದಿನ ಮಾರ್ಕೆಟ್ ಓಪನ್ ಇರುತ್ತೆ. ಇದು ನಮಗೆ ಕ್ಲಿಯರ್ ಆಯಿತು. ನೀವು ಮಂತ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗತ್ತೆ? ಕೆಲವೊಬ್ಬರು 2,000 ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಕೆಲವೊಬ್ಬರು 5,000 ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಇನ್ನು ಕೆಲವರು 10,000 ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ತಮ್ಮ ಇನ್ಕಮ್ ಯಾವ ರೀತಿ ಇದೆಯೋ ಅದೇ ರೀತಿ ತಾವು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇದು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು 5,000 ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. 5,000 ಇನ್ವೆಸ್ಟ್ಮೆಂಟು ತಿಂಗಳಿಗೆ ಮಾಡ್ತಾಯಿದ್ದೀರಾ. ನಾನು ಇ ಟಿ ಎಫಲ್ಲಿ ಹೇಳಿದ್ದೀನಿ, ಇ ಟಿ ಎಫ್ನ ನೀವು ಮಾರ್ಕೆಟ್ ಓಪನ್ ಇರೋ ಟೈಮಲ್ಲಿ ಯಾವಾಗ ಬೇಕಾದರೂ ಬೈ ಮಾಡ್ಬೋದು ಅಂತ. ಅಂದರೆ ಇ ಟಿ ಎಫಲ್ಲಿ ಯಾವುದೇ ರೀತಿ ನೀವು ಮ್ಯಾಂಡೇಟ್ರಿ ಮಾಡೋಕ್ಕಾಗಲ್ಲ. ಯಾವ ರೀತಿ ಮ್ಯೂಚುವಲ್ ಫಂಡಲ್ಲಿ SIP ಮಾಡ್ತಿರಲ್ಲ, ತಿಂಗಳ ನಿಮ್ಮ ಬ್ಯಾಂಕ್ ಅಕೌಂಟಿಂದ ದುಡ್ಡು ಕಟ್ಟಾಗುತ್ತೆ. ಆ ರೀತಿ ನೀವು ಇ ಟಿ ಎಫಲ್ಲಿ ಮಾಡೋಕ್ಕಾಗಲ್ಲ. ಇ ಟಿ ಎಫಲ್ಲಿ ನೀವು ಖುದ್ದು ಶೇರ್ಸ್ನ ಯಾವ ರೀತಿ ಬೈ ಮಾಡ್ತಿರಲ್ಲ ಅದೇ ರೀತಿಯೇ ಬೈ ಮಾಡಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈ 5,000ನ ಡಿವೈಡೆಡ್ 20 ಮಾಡಬೇಕು. ಅಂದರೆ 20 ದಿವಸ ಮಾರ್ಕೆಟ್ ಓಪನ್ ಇರುತ್ತೆ. ಅಂದರೆ ಎಷ್ಟು ಬಂತು? 250 ರೂಪಾಯಿ ಬಂತು. ಅಂದರೆ ನೀವು ಎವ್ರಿ ಡೇ 250 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೀವು ಇ ಟಿ ಎಫಲ್ಲಿ ಯಾವುದಾದ್ರೂ ಇ ಟಿ ಎಫ್ ತೊಗೊಳ್ಳಿ, ನಿಫ್ಟಿ 50 ಇ ಟಿ ಎಫ್ ಆದರೂ ತೊಗೊಳ್ಳಿ, ಸೆನ್ಸೆಕ್ಸ್ ಇ ಟಿ ಎಫ್ ಆದರೂ ತೊಗೊಳ್ಳಿ, ಅಮೇರಿಕಾದ ನ್ಯಾಸ್ಡ್ಯಾಕ್ 100 ಆದರೂ ತೊಗೊಳ್ಳಿ. ಈ ನ್ಯಾಸ್ಡ್ಯಾಕ್ 100 ಏನಂದರೆ ಯಾವ ರೀತಿ ನಮ್ಮದು ನಿಫ್ಟಿ 50 ಇದೆಯಲ್ಲ, ನಿಫ್ಟಿ 50 ಯಾಕಾಯ್ತು ಹೇಳಿ, ಇದರಲ್ಲಿ 50 ಸ್ಟಾಕ್ಸ್ ಇದೆ, ಅದಕ್ಕೋಸ್ಕರ ಇದು 50 ಆಯಿತು. ಅದೇ ರೀತಿ ನ್ಯಾಸ್ಡ್ಯಾಕ್ ಅನ್ನೋದು ಒಂದು ಇಂಡೆಕ್ಸು, ಅಮೇರಿಕಾದ ಇಂಡೆಕ್ಸು. ನ್ಯಾಸ್ಡ್ಯಾಕಲ್ಲಿ 100 ಸ್ಟಾಕ್ಸ್ ಇದೆ, ಅದರಿಂದ ಅದು ನ್ಯಾಸ್ಡ್ಯಾಕ್ 100 ಆಯಿತು. ಇದು ಅಮೇರಿಕಾದಲ್ಲಿರೋ ಒಂದು ಇಂಡೆಕ್ಸು. ನೀವು ಅದನ್ನಾದರೂ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ, ನೀವು ಇ ಟಿ ಎಫ್ನ ಎವ್ರಿ ಡೇ ಬೈ ಮಾಡ್ಬೋದು. ಎವ್ರಿ ಡೇ ನೀವು 250 ರೂಪೀಸ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಇವಾಗ ಈ ಸ್ಟ್ರಾಟಜಿ ಕಡೆ ಬರೋಣ. ಈ ಸ್ಟ್ರಾಟಜಿ ಹೆಸರೇ ಬೈ ಆನ್ ಡಿಪ್. ಅಂದರೆ ಮಾರ್ಕೆಟು ಕೆಳಗಡೆ ಇದ್ದಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡು ಅನ್ನೋದು ಈ ಸ್ಟ್ರಾಟಜಿ ಹೇಳ್ಕೊಡುತ್ತೆ. ನೀವು ಪ್ರತಿದಿನ ಹೋಗಿ ಇ ಟಿ ಎಫ್ನ ಬೈ ಮಾಡಬೇಕು. ಪ್ರತಿದಿನವೂ ಇ ಟಿ ಎಫ್ನ ಯಾವ ರೀತಿ ಬೈ ಮಾಡಬೇಕು ಅಂದರೆ, ಪ್ರತಿದಿನ ನೀವು ನಿಫ್ಟಿ 50 ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಅಥವಾ ಸೆನ್ಸೆಕ್ಸ್ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅಥವಾ ನ್ಯಾಸ್ಡ್ಯಾಕ್ 100 ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ಅದು ನಮಗೆ ಗೊತ್ತಿಲ್ಲ. ನೀವು ಯಾವುದಾದ್ರೂ ಇ ಟಿ ಎಫಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ನೀವು ಜಸ್ಟು ಹೋಗಿ ಅವತ್ತು ಇ ಟಿ ಎಫ್ ಕೆಳಗಿದೆಯಾ ಮೇಲಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು. ನೀವು ಒಂದು ರಿಮೈಂಡರ್ ಇಟ್ಕೊಂಡಿರಬೇಕು. 3:10 3:15 ನಿಮ್ಮ ಮೊಬೈಲಲ್ಲಿ ಒಂದು ರಿಮೈಂಡರ್ ಇಟ್ಕೊಳ್ಳಿ. ಅದಕ್ಕೆ ಒಂದು ಟೈಟಲ್ ಕೂಡ ಕೊಟ್ಬಿಡಿ, ಇ ಟಿ ಎಫ್ ಇನ್ವೆಸ್ಟಿಂಗ್ ಅಂತ. ಅದರಲ್ಲಿ ಮಂಡೇ ಟು ಫ್ರೈಡೇ ಅಂತ ನೀವು ಒಂದು ರಿಮೈಂಡರ್ ಇಟ್ಕೊಳ್ಳಿ. ಈ ಸ್ಟ್ರಾಟಜಿನ ಅಪ್ಲೈ ಮಾಡೋದಕ್ಕೆ ನಿಮಗೆ ಕೇವಲ 1 ನಿಮಿಷ ಸಾಕು. 1 ನಿಮಿಷ ನೀವು ಆ ಇ ಟಿ ಎಫಲ್ಲಿ ಹೋಗ್ಬೋದು, ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದು, ಅಥವಾ ನಿಮ್ಮ ಗೂಗಲಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಬೋದು. ಅವತ್ತು ಆ ಇ ಟಿ ಎಫ್ ಮೇಲಿದೆಯಾ ಕೆಳಗಿದೆಯಾ, ಅಂದರೆ ನಿಫ್ಟಿ ಇ ಟಿ ಎಫ್ ಮೇಲಿದೆಯಾ ಕೆಳಗಿದೆಯಾ, ಸೆನ್ಸೆಕ್ಸ್ ಇ ಟಿ ಎಫ್ ಮೇಲಿದೆಯಾ ಕೆಳಗಿದೆಯಾ, ಮತ್ತು ನ್ಯಾಸ್ಡ್ಯಾಕ್ 100 ಇ ಟಿ ಎಫ್ ಮೇಲಿದೆಯಾ ಕೆಳಗಿದೆಯಾ. ಅಕಸ್ಮಾತ್ ಅದೇನಾದರೂ ಕೆಳಗಡೆ ಇದೆ ಅಂದರೆ ಅವತ್ತು ನೀವು 250 ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇ ಏನಾದರೂ ಮಾರ್ಕೆಟ್ ಮೇಲಿದೆ ಅಂದರೆ ಅದನ್ನು ಅವತ್ತು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಮಾರನೇ ದಿನ ಗ್ರೀನಲ್ಲಿ ಇದೆಯಾ, ಇನ್ವೆಸ್ಟ್ಮೆಂಟ್ ಮಾಡೋದು ಬಿಟ್ಬಿಡಿ. ಅದ್ರ ಮಾರನೇ ದಿನ ರೆಡ್ಡಲ್ಲಿ ಇದೆಯಾ, ಅಂದರೆ ಕೆಳಗಡೆ ಬಂದಿದೆಯಾ, ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿ. ಮಾರ್ಕೆಟ್ ಏನಾದರೂ 4 ದಿನ ಮೇಲೆ ಇದೆ ಅಂದ್ಕೊಳ್ಳಿ, ಅವಾಗ ನೀವು 250 ಹಾಗೆ ಇಟ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. 5ನೇ ದಿನ ಏನಾದರೂ ಮಾರ್ಕೆಟ್ ಕೆಳಗಡೆ ಬಿತ್ತು ಅಂದ್ಕೊಳ್ಳಿ, ಅವಾಗ ಈ 250 4 ದಿನದ ಸೇರಿಸಿ 1,000ನ ಒಮ್ಮೆಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಅದೇ ಏನಾದರೂ ಇಡೀ ತಿಂಗಳು ಮಾರ್ಕೆಟ್ ಮೇಲೆ ಇದೆ, ಮಾರ್ಕೆಟ್ ಮೇಲೆ ಗ್ರೀನಲ್ಲೇ ಇದೆ, ಮಾರ್ಕೆಟ್ ಬಿದ್ದೇ ಇಲ್ಲ ಅಂದ್ಕೊಳ್ಳಿ, ಅವಾಗ 5,000ನ ಹಾಗೆ ಇಟ್ಕೊಳ್ಳಿ. ಅದೇ ಏನಾದರೂ 1 ತಿಂಗಳಾದ ಮಾರನೇ ದಿನ ಏನಾದರೂ ಮಾರ್ಕೆಟ್ ಕೆಳಗಡೆ ಬಿತ್ತು ಅಂದ್ಕೊಳ್ಳಿ, ಆ 5,000ನ ಒಮ್ಮೆಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಅವಾಗ ಏನಾದರೂ 5,000ನ ಒಮ್ಮೆಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದರೆ ಅದ್ರ ಮಾರನೇ ದಿನ ಮಾರ್ಕೆಟ್ ಏನಾದರೂ ಮೇಲೆ ಹೋಯ್ತು ಅಂದರೆ ನಿಮ್ದು 5,000 ಇದ್ದಿದ್ದು 8,000 ಆಗುತ್ತೆ. ಯಾಕಂದರೆ ನೀವು ಬರೀ ಬೈ ಆನ್ ಡಿಪ್ ಮಾಡ್ತಾಯಿದ್ದೀರಾ. ಅಂದರೆ ಮಾರ್ಕೆಟ್ ಯಾವಾಗ ಕೆಳಗಡೆ ಬೀಳುತ್ತಲ್ಲ ಅವಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಮಾರ್ಕೆಟ್ ಕೆಳಗೆ ಬಿತ್ತು ಇನ್ವೆಸ್ಟ್ಮೆಂಟ್ ಮಾಡಿದೆ, ಮಾರ್ಕೆಟ್ ಮೇಲೆ ಹೋಯ್ತು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ, ಮತ್ತೆ ಮಾರ್ಕೆಟ್ ಕೆಳಗೆ ಬಿತ್ತು ಇನ್ವೆಸ್ಟ್ಮೆಂಟ್ ಮಾಡಿದೆ, ಮಾರ್ಕೆಟ್ ಮೇಲೆ ಹೋಯ್ತು ಇನ್ವೆಸ್ಟ್ಮೆಂಟ್ ಮಾಡಲಿಲ್ಲ. ಇದೇ ರೀತಿ ಮಾಡ್ತಾ ನೀವು ಬರ್ತಾಯಿದ್ದೀರಾ. ಅಂದರೆ ನಮ್ಗೆ ಇಲ್ಲೊಂದು ಏನು ಯೂನಿವರ್ಸಲ್ ರೂಲ್ ಗೊತ್ತಾಗ್ತಿದೆ ಅಂದರೆ, ಮಾರ್ಕೆಟು ಎಂಡ್ ಆಫ್ ದ ಡೇ ಮೇಲೆ ಹೋಗಬೇಕು. ಮನುಷ್ಯ ಆಗಲಿ ಸ್ಟಾಕ್ ಮಾರ್ಕೆಟ್ ಆಗಲಿ ಒಂದಲ್ಲ ಒಂದಿನ ಮೇಲೆ ಹೋಗಲೇಬೇಕು. ಇದೇ ಒಂದು ಯೂನಿವರ್ಸಲ್ ರೂಲ್. ಮಾರ್ಕೆಟ್ ಯಾವಾಗಲೂ ಮೇಲೋಗೇ ಹೋಗುತ್ತೆ. ಶಾರ್ಟ್ ಟರ್ಮಲ್ಲಿ ಕೆಳಗೆ ಮೇಲೆ ಆಗುತ್ತೆ, ಎಂಡ್ ಆಫ್ ದ ಡೇ ಮೇಲೆ ಹೋಗೋದು. ನೀವು ನಿಫ್ಟಿ 50 ಚಾರ್ಟ್ ತೆಗೆದು ನೋಡಿ, ಸೆನ್ಸೆಕ್ಸ್ ಚಾರ್ಟ್ ತೆಗೆದು ನೋಡಿ, ನ್ಯಾಸ್ಡ್ಯಾಕ್ 100 ಚಾರ್ಟ್ ತೆಗೆದು ನೋಡಿ, ಲಾಸ್ಟ್ 20 ಇಯರ್ಸ್ ನೀವು ತೆಗೆದು ನೋಡಿ, ಮಾರ್ಕೆಟ್ ಯಾವಾದರೂ ಕೆಳಗೆ ಬಿದ್ದಿದೆಯಾ? ಬಿದ್ದೇ ಇಲ್ಲ. ಶಾರ್ಟ್ ಟರ್ಮಲ್ಲಿ ಸ್ವಲ್ಪ ಕೆಳಗೆ ಮೇಲೆ ಆಗಿರುತ್ತೆ, ಆದರೆ ಎಂಡ್ ಆಫ್ ದ ಡೇ ಗ್ರಾಫ್ ಹೀಗೆ ಕಾಣುತ್ತೆ, ಮೇಲಿರೋದೇ ಕಾಣುತ್ತೆ, ಕೆಳಗೆ ಬಿದ್ದಿರೋದು ಕಾಣೋದೇ ಇಲ್ಲ. ಯಾಕಂದರೆ ಮಾರ್ಕೆಟು ಮೇಲೆ ಹೋಗಲೇಬೇಕು.
ಮಾರ್ಕೆಟ್ಗೆ ಬೇರೆ ಆಪ್ಷನ್ ಇಲ್ಲ. ಶಾರ್ಟ್ ಟರ್ಮಲ್ಲಿ ಏನಾದರೂ ಸಮಸ್ಯೆ ಆದಾಗ ಕೆಳಗೆ ಮೇಲೆ ಬೀಳುತ್ತೆ, ಆದರೆ ಮಾರ್ಕೆಟು ಎಂಡ್ ಆಫ್ ದ ಡೇ ಮೇಲೆ ಹೋಗಲೇಬೇಕು. ಇದೇ ಒಂದು ಯೂನಿವರ್ಸಲ್ ಸ್ಟ್ರಾಟಜಿ. ಇದೇ ಏನಾದರೂ ನೀವು ಡೈಲಿ ಬೇಸಿಸಲ್ಲಿ ಮಾಡ್ತಾ ಹೋಗ್ತಿದ್ದೀರಾ ಅಂದರೆ ಬೇರೆಯವರು ETF ನೀವು ಬೀಟ್ ಮಾಡ್ತೀರಾ, ಮತ್ತು ಬೇರೆಯವರು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರಲ್ಲ ಅದನ್ನು ಕೂಡ ಬೀಟ್ ಮಾಡ್ತೀರಾ. ಐ ಪ್ರಾಮಿಸ್. ನಾನು ಕೂಡ ಇದೇ ಸ್ಟ್ರಾಟಜಿನ ಯೂಸ್ ಮಾಡೋದು, ನನಗೆ ಕೂಡ ಈ ಸ್ಟ್ರಾಟಜಿಯಿಂದ ತುಂಬ ಬೆನಿಫಿಟ್ ಆಗಿದೆ. ಅದಕ್ಕೋಸ್ಕರ ನಿಮಗೂ ಹೇಳ್ಕೊಟ್ರೆ ನಿಮಗೂ ಬೆನಿಫಿಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಸ್ಟ್ರಾಟಜಿ ಹೇಳ್ಕೊಡ್ತಾ ಇದ್ದೀನಿ. ಇದು ಯಾವುದೇ ರೀತಿ ರೆಕಮೆಂಡೇಷನ್ ಇಲ್ಲ. Nifty 50 ಸೆನ್ಸೆಕ್ಸ್ ಅಂತ ETF ಹೆಸರನ್ನು ಹೇಳಿದ್ನಲ್ಲ, ಇದು ಯಾವುದೇ ರೀತಿ ರೆಕಮೆಂಡೇಷನ್ ಇಲ್ಲ. ನೀವು ಖುದ್ದು ಅನಲೈಸ್ ಮಾಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಖುದ್ದು ರಿಸರ್ಚ್ ಮಾಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಆದರೆ ಈ ಸ್ಟ್ರಾಟಜಿನ ಯಾವಾಗಲೂ ಅಪ್ಲೈ ಮಾಡಿ. ನೀವು ETF ಅಲ್ಲಿ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಈ ಸ್ಟ್ರಾಟಜಿನ ಒಂದ್ಸಲ ಅಪ್ಲೈ ಮಾಡಿ ನೋಡಿ, ನಿಮಗೆ ರಿಟರ್ನ್ ಮಾತ್ರ ತುಂಬ ಜಾಸ್ತಿ ಬರುತ್ತೆ. ಅದೇ ರೀತಿ ನೀವು ಸ್ಟಾಕ್ಸಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ ಸ್ಟಾಕ್ಸ್ ಝೀರೋ ಆಗೋ ಚಾನ್ಸಸ್ ಇರುತ್ತೆ. ನೀವು ಯಾವುದಾದ್ರೂ ಒಂದು ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ, ₹100 ಶೇರ್ ಇದೆ, 80ಕ್ಕೆ ಬಿತ್ತು ಮತ್ತೆ ಬೈ ಮಾಡಿದ್ರಿ, ಮತ್ತೆ 60ಕ್ಕೆ ಬಿತ್ತು ಮತ್ತೆ ಬೈ ಮಾಡಿದ್ರಿ, ಮತ್ತೆ 40ಕ್ಕೆ ಬಿತ್ತು ಮತ್ತೆ ಬೈ ಮಾಡಿದ್ರಿ. ಈ ರೀತಿ ಬೈ ಮಾಡ್ತಿದ್ರೆ ನಿಮಗೆ ಒಂದು ಕ್ವಶನ್ ಬರುತ್ತೆ, ಏನು ಗುರು ಇದು ಈ ಕಂಪ್ನಿ ಶೇರು ಬರೀ ಬೀಳ್ತಾನೆ ಇದೆ, ಮೇಲ್ಕಡೆನೂ ಹೋಗ್ತಾ ಇಲ್ಲ ಅಂತ. ಯಾಕಂದರೆ ಅಲ್ಲಿ ಒಂದೇ ಕಂಪ್ನಿ ಇದೆ, ಒಂದೇ ಸ್ಟಾಕ್ಸ್ ಇದೆ, ಒಂದೇ ಕಂಪ್ನಿ ಸ್ಟಾಕ್ಸ್ ಇದೆ. ಆದರೆ Nifty 50 ಆಗಿರಲಿ, ಸೆನ್ಸೆಕ್ಸ್ ಆಗಿರಲಿ, NASDAQ 100 ಆಗಿರಲಿ, ಇಲ್ಲಿ ಒಂದು ಕಂಪ್ನಿ ಇಲ್ಲ. ಒಂದು ಕಂಪ್ನಿ ಫೇಲ್ ಆಗ್ಬೋದು, ಆದರೆ 100ಕ್ಕೆ 100 ಕಂಪ್ನಿನೂ ಫೇಲ್ ಆಗೋಕ್ಕಾಗಲ್ಲ, 50ಕ್ಕೆ 50 ಕಂಪ್ನಿನೂ ಫೇಲ್ ಆಗೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಡೈವರ್ಸಿಫಿಕೇಷನ್ ಬೆನಿಫಿಟ್ಸ್ ನಿಮಗೆ ಸಿಗುತ್ತೆ. ಅದೇ ರೀತಿ ನೀವೇನೋ NASDAQ 100ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಅಮೇರಿಕನ್ ಕಂಪ್ನಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಅರ್ಥ. ಇದರಲ್ಲಿ ನಿಮಗೆ ರಿಟರ್ನ್ ಕಡಿಮೆ ಇದ್ದರೂ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇಲ್ಲಿ ಡಾಲರ್ ಅಪ್ರಿಷಿಯೇಷನ್ ಅನ್ನೋದು ನಿಮ್ಗೊಂದು ಸಿಗುತ್ತೆ. ನಮ್ಮ ಇಂಡಿಯನ್ ರುಪಿ ಡೆಪ್ರಿಷಿಯೇಷನ್ ಆದರೂ ಕೂಡ ಡಾಲರು ಅಪ್ರಿಷಿಯೇಷನ್ ಆಗುತ್ತೆ. ನೀವು ಕಳೆದ ಒಂದು 20 ವರ್ಷದಿಂದ ನೋಡಿ, 20 ವರ್ಷದಿಂದ ಡಾಲರು 43 ಇತ್ತು, ಇವಾಗ ಎಷ್ಟಿದೆ? ಕರೆಂಟ್ ಪ್ರೈಸು 83, 84 ಇದೆ. ಅಂದರೆ ಲಾಸ್ಟ್ 20 ವರ್ಷದಲ್ಲಿ ಡಾಲರು ಡಬಲ್ ಆಗಿದೆ. ಇದರಿಂದ ನಿಮಗೆ ರಿಟರ್ನ್ ಅಂತೂ ಸಿಕ್ಕೇ ಸಿಗುತ್ತೆ NASDAQ 100ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ. ಅದ್ರ ಜೊತೆಗೆ ಒಂದು ಡಾಲರ್ ಅಪ್ರಿಷಿಯೇಷನ್ ಬೆನಿಫಿಟ್ ಕೂಡ ನಿಮ್ಗೆ ಸಿಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈ ಸ್ಟ್ರಾಟಜಿ ಹೆಸರೇ ಬೈ ಆನ್ ಡಿಪ್. ಇದೇ ರೀತಿ ನೀವೇನಾದರೂ ಮಾಡ್ತಾ ಹೋಗ್ತಿದ್ದೀರಾ ಅಂದ್ಕೊಳ್ಳಿ, ಒಂದು 10 ವರ್ಷ 15 ವರ್ಷದವರೆಗೂ ಇದೇ ರೀತಿ ಸಿಸ್ಟಮೆಟಿಕ್ಕಾಗಿ ಡಿಸಿಪ್ಲಿನಾಗಿ ಫಾಲೋ ಮಾಡಿದ್ರೆ ಅಂದ್ಕೊಳ್ಳಿ, ನಿಮ್ಮ ರಿಟರ್ನ್ನ ಯಾರ ಕೈಲೂ ಮೇಸೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ನಿಮ್ಮಷ್ಟು ರಿಟರ್ನ್ ತೆಗಿಯೋಕ್ಕಾಗಲ್ಲ. ಅವ್ರಿಗಿನ ನೀವು ಜಾಸ್ತಿ ರಿಟರ್ನ್ ತೆಗೆದಿರ್ತಾರೆ. ಯಾಕೆ ಗೊತ್ತಾ? ಮ್ಯೂಚುವಲ್ ಫಂಡಲ್ಲಿ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಆವಾಗ ಮಾರ್ಕೆಟ್ ಮೇಲಿದೆಯೋ ಕೆಳಗಿದೆಯೋ ನಿಮ್ಗೆ ಗೊತ್ತೇ ಆಗಲ್ಲ. ಅಕಸ್ಮಾತ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಟೈಮಲ್ಲಿ ಮಾರ್ಕೆಟ್ ಮೇಲಿತ್ತು ಅಂದ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಮಾರನೇ ದಿನವೇ ಮಾರ್ಕೆಟ್ ಕೆಳಗಡೆ ಬಿತ್ತು, ನಿಮ್ಗೆ ಅವಕಾಶ ಸಿಗುತ್ತಾ? ಸಿಗಲ್ಲ. ಯಾಕಂದರೆ ನೀವು ಅಲ್ಲಿ ಮ್ಯಾಂಡೇಟ್ರಿ ಮಾಡಿರ್ತೀರ, ನೀವು ಒಂದು ಡೇಟ್ ಕೊಟ್ಟಿರ್ತೀರ, ಆ ಡೇಟ್ ಪ್ರಕಾರನೇ ಅಲ್ಲಿ ನಿಮ್ಮ ದುಡ್ಡು ಇನ್ವೆಸ್ಟ್ಮೆಂಟ್ ಆಗೋದು. ಆದರೆ ETF ಅಲ್ಲಿ ಹಾಗಲ್ಲ, ಇಲ್ಲಿ ನೀವೇ ರಾಜ, ನೀವು ಬೇಕಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬೇಡ ಅಂದರೆ ಬಿಡ್ಬೋದು. ಇದು ಕಂಪ್ಲೀಟ್ ಬೈಯಿಂಗ್ ಪವರ್ ನಿಮ್ಮ ಕೈಲೇ ಇರುತ್ತೆ, ಬೈಯಿಂಗ್ ಕಂಟ್ರೋಲ್ ನಿಮ್ಮ ಕಡೆ ಇರುತ್ತೆ. ಅಗೇನ್ ನಾನು ಹೇಳಿದ್ದೀನಿ, ETF ಅಲ್ಲಿ ಯಾವ್ಯಾವ ETF ಬರುತ್ತೆ, ETF ಹೇಗೆ ಸೆಲೆಕ್ಟ್ ಮಾಡಬೇಕು, ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೇನು ಬೆನಿಫಿಟ್ಟು, ಇದೆಲ್ಲ ನಿಮ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ನಾನು ETF ಬಗ್ಗೆ 3 ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋನ ಮೊದಲು ಹೋಗಿ ನೋಡಿ. ವೀಡಿಯೋ ತುಂಬ ಲೆಂತಿ ಇರುತ್ತೆ, ಆದರೂ ಹೋಗಿ ನೋಡಿ. ಅಂದರೆ ನೀವು ಸೀರಿಯಸ್ ಆಗಿದ್ದೀರಾ ETF ಬಗ್ಗೆ ಅಂತ ನನಗೂ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಆ ವೀಡಿಯೋನ ಹೋಗಿ ನೋಡಿ, ಆಮೇಲೆ ಈ ವಿಡಿಯೋಗೆ ಬಂದು ನೋಡಿ. ಈ ವಿಡಿಯೋ ನೋಡಿದ ಮೇಲೆ ಈ ಸ್ಟ್ರಾಟಜಿನ ನೀವು ಡೈಲಿ ಬೇಸಿಸಲ್ಲಿ ಅಪ್ಲೈ ಮಾಡ್ತಾ ನೋಡಿ. ಅಪ್ಲೈ ಮಾಡಿದ್ಮೇಲೆ ಯಾರಿಗೆಲ್ಲ ರಿಟರ್ನ್ ಜಾಸ್ತಿ ಬಂದಿದೆಯಲ್ಲ ಅವ್ರು ಬಂದು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಈ ಸ್ಟ್ರಾಟಜಿಯಿಂದ ಹೆಲ್ಪ್ ಆಗುತ್ತೆ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಏನಾದರೂ ಹೊಸಬರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.